ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮದುವೆ ಮನೇಲಿ ಮಾಡುವಂಥದ್ದನ್ನು ನಾನು ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ನಾನು ಕಾಯಿ ಹಾಕಲ್ಲ, ಬರೀ ಬೇಳೆ ಟೊಮೊಟೊ ಇಂಥವು ಹಾಕ್ತೀನಿ. ಇದಕ್ಕೆ ಏನೇನು ಬೇಕು ಐಟಮು ಅಂತ ನೋಡೋಣ ಬನ್ನಿ. ಓಕೆನಾ ಫ್ರೆಂಡ್ಸ್? ನುಗ್ಗೆಕಾಯಿ ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು: ನುಗ್ಗೆಕಾಯಿ, ಆಮೇಲೆ ಇದು ಒಗ್ಗರಣೆಗೆ ಇದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ. ಇನ್ನು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಹಿಂಗು, ಅರಿಶಿನ, ಆಮೇಲೆ ಬೇಳೆ ಸಾಂಬಾರು ಪುಡಿ. ಓಕೆನಾ? ಫಸ್ಟ್ ಈಗ ನಾವು ಬೇಳೆ ಕೂಗಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಬೇಳೆ ಚೆನ್ನಾಗಿ ಬೇಯುತ್ತೆ. ಓಕೆನಾ? ಬನ್ನಿ ಬೇಳೆ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಬೇಳೆ ಕಾಯಕ್ಕೆ ಇಟ್ಟಿದ್ದೀನಿ ನಾನೀಗ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದು ಒಂದು 3-4 ವಿಷಲ್ ಕೂಗಿಸಿ. ನಾನು ಏನಕ್ಕೆ ಇದು ಟೊಮೊಟೊ ಹಾಕ್ಕೊಂಡಿರೋದು, ಇದರಲ್ಲಿ ಚೆನ್ನಾಗಿ ಬೆಂದರೆ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಅಂತ, ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಟೊಮೊಟೊ. ಇದು ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಬೇಳೆ ಕೂಗಿಸ್ಕೊಂಡಾಯಿತು. ಬಟ್ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಫ್ರೈ ಆಗಬೇಕು. ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸಣ್ಣ ಈರುಳ್ಳಿ, ಫ್ರೆಂಡ್ ಇದನ್ನು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಬೇಳೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ, ಮಾಡೋದು ಹೇಗೆ ಅಂತ. ಕೆಲವರು ಬೇಳೆ ಸಾಂಬಾರು ಪುಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಹುಡುಗರುಗಳು ಮಾಮೂಲಿ ಅಂಗಡೀಲಿ ತಂದು ಮಾಡ್ಕೋಬೋದು. ಓಕೆನಾ? ಆಮೇಲೆ ಬೇಳೆ ಕೂಗಿಸ್ಕೊಂಡು ಕಡಿದ್ಕೊಂಡಿದ್ದೀನಿ ಮಂತಲ್ಲಿ. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಮಳ್ಳಬೇಕು. ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅದು ಬೇಯಲಿ. ಫ್ರೆಂಡ್ಸ್, ನುಗ್ಗೆಕಾಯಿ ಹಾಕಿದ್ದೀನಿ ಈಗ ನಾನು. ಇದು ಬೇಯಬೇಕು. ಇದು ಕುಕ್ಕರಲ್ಲಿ ಯಾಕೆ ಹಾಕಲ್ಲ ಅಂದರೆ ಕಲಸೋಗ್ಬಿಡ್ತದೆ ಅಂದ್ಬಿಟ್ಟು ನಾವು ಬೇಯಕ್ಕೆ ಹಾಕತ್ತೀವಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಇದು ಒಂದು ಮಳ್ಳು ಬರಲಿ. ಫ್ರೆಂಡ್ಸ್ ನೋಡಿ, ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ, ಸೇಮು ಮದುವೆ ಮನೇಲಿ ಮಾಡುವಂಥದ್ದೇ ಇದೆ. ಕೆಲವರು ಹುಣಸೆಹಣ್ಣು ಬೆಳೆಸ್ತಾರೆ, ನಾನು ಹುಣಸೆಹಣ್ಣು ಬೆಳೆಸಿಲ್ಲ, ಬರೀ ಟೊಮೊಟೊನೇ ಹಾಕಿರೋದು. ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್?